ಚಿಂತಾಮಣಿ ಕಳೆದ 3 ದಿನಗಳ ಹಿಂದೆ ತಮ್ಮ ಮನೆಯ ಸಮೀಪ ನಡೆದ ವೇಶ್ಯಾವಾಟಿಕೆ ಪ್ರಕರಣಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಕೆಲವರು ತಮ್ಮನ್ನು ಗುರಿಯಾಗಿಸಿಕೊಂಡು ನಿರಂತರವಾಗಿ ನಿಂದನೆ, ಬೆದರಿಕೆ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಶಂಕರ್ ಎಂಬವರು ಆರೋಪಿಸಿದ್ದಾರೆ. 3 ದಿನಗಳ ಹಿಂದೆ ಮಧ್ಯಾಹ್ನ ಪೊಲೀಸ್ ಅಧಿಕಾರಿಗಳು ನಗರದ ಕನ್ನಂಪಲ್ಲಿಯ ತಮ್ಮ ಮನೆಯ ಸಮೀಪ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಮನೆಯ ದಾಳಿ ನಡೆಸಿ ಪ್ರಕರಣಕ್ಕೆ ಸಂಬಂಧಿಸಿದವರನ್ನು ವಶಕ್ಕೆ ಪಡೆದಿದ್ದರು. ಆದರೆ ಆ ಘಟನೆಯ ಬಗ್ಗೆ ತನಗೆ ಯಾವುದೇ ಮಾಹಿತಿ ಇರಲಿಲ್ಲ ಹಾಗೂ ಅದರಲ್ಲಿ ಯಾವುದೇ ರೀತಿಯ ಸಂಬಂಧವೂ ಇಲ್ಲ. ಆದರೆ ಘಟನೆಯ ಬಳಿಕ ಕೆಲವರು ತಮ್ಮ ಮನೆ ಮುಂದೆ ಬಂದು ಅಶ್ಲೀಲ ಪದಗಳಿಂದ ನಿಂದಿಸಿದ್ದು, ತಮ್ಮ ಪತ್ನಿ ಹಾಗೂ ಕುಟುಂಬ ಸದಸ್ಯರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ ಎಂದು ಆರೋಪಿಸಿದ ಅವರು ತಾವು ಈ ವಿಷಯದಲ್ಲಿ ಯಾರಿಗೂ ಯಾವುದೇ ಮಾಹಿತಿ ನೀಡಿಲ್ಲ, ಪೊಲೀಸರಿಗೆ ಸಹ ಮಾಹಿತಿ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ ಅವರು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ತಿಳಿದು ಅವರ ಕೆಲಸ ಅವರು ಕಾನೂನು ರೀತಿ ಮಾಡಿಕೊಂಡು ಹೋಗಿ ಇದ್ದದ್ದಾರೆ. ನಾನೇ ಮಾಹಿತಿ ನೀಡಿದ್ದೇನೆ ಎಂದು ನನ್ನ ವಿರುದ್ಧ ಗಂಭೀರ ಆರೋಪ ಮಾಡಿ ಪ್ರತಿದಿನ ನಾನು ಮನೆಯ ಹೊರಗೆ ಹೋದ ತಕ್ಷಣ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುವ ಮೂಲಕ ಮಾನಸಿಕವಾಗಿ ನನ್ನ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ಎಂದರು. ಅವರ ನಂತರ ಮತ್ತೊಬ್ಬ ಮಹಿಳೆ ಹಾಗೂ ವ್ಯಕ್ತಿಯೊಬ್ಬರು ತಮ್ಮ ಮನೆ ಮುಂದೆ ಬಂದು ಗಲಾಟೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿದ ಅವರು ಈ ಸಂಬಂಧ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೆಲವು ದೃಶ್ಯಗಳು ದಾಖಲಾಗಿವೆ ಎಂದು ಹೇಳಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ತಾವು ಹಾಗೂ ತಮ್ಮ ಪತ್ನಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದು, ಪೊಲೀಸರು ಸಂಬಂಧಪಟ್ಟವರನ್ನು ಠಾಣೆಗೆ ಕರೆಸಿ ಬುದ್ಧಿವಾದ ಹೇಳಿದ್ದಾರೆ. ಆದರೆ ಅದಾದ ಬಳಿಕವೂ ಕಿರುಕುಳ ನಿಂತಿಲ್ಲ ಎಂದು ಆರೋಪಿಸಿದರು. ನನ್ನ ಮೇಲೆ ಅಲ್ಲದೆ ಪೊಲೀಸ್ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ ಎಂದು ಅವರ ಮೇಲೆಯೂ ಆರೋಪ ಮಾಡುತ್ತಿದ್ದಾರೆ ಎಂದ ಅವರು ಈ ಕುರಿತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಠಾಣೆಯ ಮುಖ್ಯ ಅಧಿಕಾರಿಗಳ ಗಮನಕ್ಕೂ ವಿಷಯವನ್ನು ತಂದಿರುವುದಾಗಿ ತಿಳಿಸಿದ್ದಾರೆ. ನಿರಂತರ ಅವಹೇಳನ, ಬೆದರಿಕೆ ಹಾಗೂ ಮಾನಸಿಕ ಕಿರುಕುಳದಿಂದ ತಮಗೂ ಕುಟುಂಬಕ್ಕೂ ಭೇದ ವಾತಾವರಣ ನಿರ್ಮಾಣವಾಗಿದ್ದು, ಮನೆಯಿಂದ ಹೊರಗೆ ಹೋಗುವುದಕ್ಕೂ ಆತಂಕವಾಗುತ್ತಿದೆ ಎಂದು ಅವರು ತಿಳಿಸಿದ ಅವರು ತಮ್ಮ ಪತ್ನಿ ಮತ್ತು ಮಕ್ಕಳ ಸುರಕ್ಷತೆಯ ಬಗ್ಗೆಯೂ ಕಳವಳ ವ್ಯಕ್ತಪಡಿಸಿರುವ ಅವರು ಈ ಕಿರುಕುಳಕ್ಕೆ ಶಾಶ್ವತವಾಗಿ ಕಡಿವಾಣ ಹಾಕಿ ತಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದಾರೆ. 3ನೇ ತಾರೀಕು 3/8 ಸೋಮವಾರ ದಿವಸ ನಮ್ಮ ಮನೆ ಮುಂದೆ ವೇಶ್ಯಾವಾಟಿಕೆದು ಘಟನೆ ನಡೆದಿದೆ. ಆ ಘಟನೆಗೂ ನನಗೂ ಸಂಬಂಧವೇ ಇಲ್ಲ. ನಾನು ಪೊಲೀಸರಿಗೆ ತಿಳಿಸಿದ್ದೀನಿ ಅಂತ ಪ್ರತಿನಿತ್ಯ ಆವತ್ತು ಸಂಜೆ ಪೊಲೀಸವರು 3 ಗಂಟೆಗೆ ಸೋಮವಾರ ಆಯ್ತಲ್ಲ, 3 ಗಂಟೆಯಲ್ಲೇ ಬಂದು ಪೊಲೀಸವರು ರೈಡ್ ಮಾಡಿ ಈಗ ಏನು ಇದೆಯೋ ಕರ್ಕೊಂಡು ಹೋಗಿದ್ದಾರೆ. ನನಗೆ ಮಾಹಿತಿನೇ ಗೊತ್ತಿಲ್ಲ, ಅದು ರೈಡ್ ಆಗಿರೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಮತ್ತೆ ಬಂದು 4 ಗಂಟೆಯಲ್ಲಿ ನೋಡಿದೆ, ಎಲ್ಲರೂ ಹೇಳಿದ್ರು. ಸರಿ ಆಯಿತು ಅಂತ ನಾನು ಏನೋ ನನಗೂ ಬೇಸರ ಆಯಿತು, ನಮ್ಮ ಮನೆ ಮುಂದೆ ಹಿಂಗೆ ಆಗಿದೆಯಲ್ಲ ಅಂತ. ಮತ್ತು ನಾವು ಇದ್ವಿ. ಸೊ ಮತ್ತೆ ಸಂಜೆ ಪೊಲೀಸರು ಬಂದು ಬಿಟ್ಟು ಹೋಗಿದ್ದಾರೆ ಇಮ್ಮನ್ನು. ಸರಿ ಮತ್ತೆ ಆವತ್ತಿಂದ ಅವ್ರು ಇಡೀ ರಾತ್ರಿ ಬೈದು ನನ್ನ ಕೆಟ್ಟ ಮಾತುಗಳಿಂದ ನನ್ನ ಹೆಂಡ್ತಿನ, ನನ್ನನ್ನು, ನನ್ನ ಕುಟುಂಬನ, ನಿಮ್ಮ ವಂಶ ಹಾಳಾಗೋಗಲಿ, ನಮ್ಮ ಹೆಂಡತಿ ಬಗ್ಗೆ ಅಸಭ್ಯವಾಗಿ ಮಾತಾಡೋದು ಇದೆಲ್ಲ ಮಾಡಿದ್ದಾರೆ. ಮತ್ತು ಮಾರನೇ ದಿವಸ ಮಂಗಳವಾರ ಬೆಳಗ್ಗೆ ನಾನು ಹಿಂಗೆ 7 ಗಂಟೆಯಲ್ಲಿ ಹೋಗ್ಬೇಕಾದ್ರೆ ಹಾಲು ತೊಗೊಂಬರೋಕ್ಕೆ, ಆವಾಗಲೂ ನಾನು ಅಂತ ವಿಡಿಯೋ ನಿಮಗೆ ಕಳಿಸಿದ್ದೀನಿ. ನಾನು ಆವಾಗಲೂ ನಾನು ಹೇಳಿದೆ, ನಾನು ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ, ನನ್ನ ಮಕ್ಕಳ ಮೇಲೆ ಪ್ರಮಾಣ, ನಾನು ಹೇಳಿಲ್ಲಮ್ಮ, ನನ್ನ ಪೊಲೀಸರು, ನಾನು ಯಾರಿಗೂ ನನಗೆ ಗೊತ್ತಿಲ್ಲ ಈ ವಿಚಾರ ಅಂತ ಹೇಳಿದೆ. ಆದ್ರೂ ಅಯ್ಯಮ್ಮ ಇಲ್ಲ ನೀನೇ ಮಾಡಿರೋದು ಅಂತ ಹೇಳ್ಬಿಟ್ಟು ಕೇಳಿದೆ. ದೇವರಿದಾನಮ್ಮ, ನಾನು ಹೇಳಿಲ್ಲ, ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರು ಪದೇ ನಾನು ಹೊಟ್ಟೋಗ್ಬಿಟ್ಟೆ. ಮತ್ತೆ ಆವಾಗ ಹೇಳ್ತೀರಿ ಮತ್ತೆ ಮಧ್ಯಾಹ್ನ ಮತ್ತೆ 9 ಗಂಟೆಯಲ್ಲಿ ಮತ್ತೆ ಗಲಾಟೆಗೆ ಬಂದರು. ಅದು ಯಾರೋ ಇನ್ನೊಬ್ಬ ಮಹಿಳೆ ಬಂದರು. ಆ ಮಹಿಳೆ, ನೀನು ನನ್ನನ್ನು ಕರೆದೆ ನಿಮ್ಮ ಮನೆಯಲ್ಲಿ ಅಂತ ಕೇಳಿದೆ, ನೀನು ಬಾ ಅಂತ ಹೇಳ್ಬಿಟ್ಟು ಹೇಳಿದೆ, ಯಾರೋ ಹುಡುಗಿರಿದ್ದಾರೆ ಅಂತ ಕೇಳ್ತೀಯ, ಸುಮ್ಮನೆ ಇಲ್ಲ ಸಲದ್ದೆಲ್ಲ ಹೇಳೋದು ನನ್ನ ಮೇಲೆ. ಮತ್ತು ಇನ್ನೊಬ್ಬ ವ್ಯಕ್ತಿ ಬಂದ, ಅದನ್ನ ಬಂದುಬಿಟ್ಟು ನೀನು ನಾಯಿಗಳು ನೋಡಿತೀಯ, ಅದು ಮಾಡ್ತೀಯ. ನಾಯಿಗಳು ಹೊಡಿದಕ್ಕೂ ಇದಕ್ಕೆ ಸಂಬಂಧ ಏನು? ಅದು ಬೇರೆ ಎಲ್ಲ ನನ್ನ ಬಗ್ಗೆ ಏನು ಇಲ್ಲದೆಲ್ಲ ಮಾಡೋದು. ಅವಾಗ ಮತ್ತೆ ಅದಾದಮೇಲೆ 112 ಪೊಲೀಸವ್ರು ಬಂದು ನಮ್ಮ ಮನೆ ಮುಂದೆ ಇದೇ ವಿಚಾರಕ್ಕೆ ನಾವು CC ಕ್ಯಾಮ್ರಾ ಅಳವಡಿಸಿದ್ವಿ. ಅವರು ಹೇಳ್ತಾ ಇದ್ದಾರೆ, ನೋಡಮ್ಮ ಏನಾಗಿದ್ದರೆ ಕಂಪ್ಲೇಂಟ್ ಹೋಗಿ ಪೊಲೀಸ್ ಸ್ಟೇಷನ್ ಕೊಡು ಅಂತ. ಪೊಲೀಸರಿಗೆಲ್ಲ ಕೊಡಲ್ಲ, ನಿಮ್ಮ ಕತೆ ನೋಡ್ತೀನಿ ಅದೇನಂತ ಹೇಳ್ಬಿಟ್ಟು ಇನ್ನು ಅಂತ್ಯ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ನಾವು ಯಾರಿಗೆ ಹೇಳಬೇಕು? ಮತ್ತು ಅದಾದಮೇಲೆ ಮತ್ತೆ ನಾವು ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ರು, ಏನು ಈ ಥರ ಕಂಪ್ಲೇಂಟ್ ಕೊಡೋಗಿ, ನೀವು ಈ ಥರ ಯಾವಾಗಲೂ ಮಾನಸಿಕವಾಗಿ ನಮಗೆ ಬೈತಾ ಇದ್ದಾರೆ, ಹೆಂಗಿರೋದು ಅಂತ. ನಾವು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ಗೆ ನಾನು ನಮ್ಮ ಹೆಂಡತಿ ಇಬ್ಬರು ಕಂಪ್ಲೇಂಟ್ ಕೊಟ್ಟಿವಿ. ಪೊಲೀಸವರು ಮತ್ತು ಅದನ್ನು ಅವ್ರು ಕರೆಸಿ ಏನಮ್ಮ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿದ್ರು. ನಾನು ಮುಂದ್ಗಡೆನೇ ಈ ಥರ ಹೇಳೋದು, ನೀನು ಮಾಡಿರೋದಕ್ಕೆ ಒಂದು ಕೆಟ್ಟದಾಗಿ ಮಾಡಿರಿದೆಯಾ, ಇದನ್ನು ಈ ಥರ ಮಾಡಬಾರ್ದು, ಅಕ್ಕಪಕ್ಕದ ಮನೆಗಳೆಲ್ಲ ಸಂಸಾರಗಳಿರೋದು ಅಂತ ಹೇಳಿದ್ರೆ ಆಯ್ತು. ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಪೊಲೀಸವ್ರ ಮೇಲೆ ಕೂಡ ಪೊಲೀಸರು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಅವ್ರು ಇಲ್ಲಿ ಆ ಥರ ಇನ್ನು ನನ್ನ ಮೇಲೆ ಅಲ್ಲದೆ ಪೊಲೀಸವ್ರ ಮೇಲೂ ಸಹ
ಅವ್ರ ಮೇಲೆ ದೂರು ಕೊಟ್ಟರೆ ಈ ರೀತಿ ನಾವು ಸಮಾಜದಲ್ಲಿ ಅದಲ್ದಿರ ಮತ್ತು ಪ್ರತಿನಿತ್ಯ ಇವಾಗ ನಮ್ಮ ಮನೆ ಸಿ ಸಿ ಕ್ಯಾಮ್ರಾವರೆಗೂ ಇದೆ. ನಿನ್ನೆ ಪರಕೆ ತೊಗೊಂಡು ಹೋಗಿದೆ ನನ್ನ ಮುಂದ್ಗಡೆ, ನನ್ನ ಹಿಂದ್ಗಡೆನೇ ಬಂದರು. ಬಾರೋ ಇಲ್ಲಿ ಏನೋ ನೋಡೋಣ ಇನ್ನೇನು ಏನೋ ಅಂತ ಹೇಳ್ಬಿಟ್ಟು, ಬಾ ನೋಡೋಣ ಅದೇನೋ ನೀನು ಅಂತ ಹೇಳ್ಬಿಟ್ಟು ನಿಂತ್ಕೊಳ್ಳೋ ಅಲ್ಲಿ ಅಂತ. ಪರಕೆ ನಾನು ಒಬ್ಬ ಗಂಡಸಾಗಿ ನಾನು ಈ ಥರ ಬೈಯೋದಂದರೆ ಯಾವ ರೀತಿ, ನಾನು ಮಾನಸಿಕವಾಗಿ ನನಗೆ ಬೇಸರ ಆಗಿಬಿಟ್ಟಿದೆ. ಮನೆಯಿಂದ ಆಚೆ ಹೋದರೆ ಬೈಯೋದು, ಮನೆಯಿಂದ ಆಚೆ ಹೋಗಿದ್ದೀನಿ ಅಂದರೆ ಕೆಟ್ಟ ಹಿಂಗೆಲ್ಲ ವಿಡಿಯೋಗಳು ಕೊಟ್ಟಿದ್ದೀನಿ, ಇವಾಗ ಕೊಡ್ತೀನಿ. ನಾನು ಅಯ್ಯಮ್ಮನ ಸಂಸಾರ ನಮ್ಗೆ ಬೇಕಾಗಿಲ್ಲ, ನನಗೇನಕ್ಕೆ ಅವಸರ, ನನ್ನ ಬಾಧೆಗಳೇ ನಾನು ಇರುತ್ತೆ. ನಾನು ಈ ಥರ ನಮಗೆ ಹಿಂಸೆ ಮಾಡಿದರೆ ಅಷ್ಟೇ ಉಗಿಯೋದು, ಬೈಯೋದು, ಕೆಟ್ಟದಾಗೆಲ್ಲ ಬೈಯೋದು, ನಾವು ಯಾವ ರೀತಿ ಜೀವನ ಮಾಡಬೇಕು ಅಂತ ನನಗೆ ಮಾನಸಿಕವಾಗಿ ನನಗೆ ಬೇಸರ ಆಗಿಬಿಟ್ಟಿದೆ. ನಾನು ಅದಕ್ಕೆ ರಾತ್ರಿ ಕೂಡ ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಫೋನ್ ಮಾಡಿದ್ವಿ. ಸರ್ ನಾವು ಯಾವ ರೀತಿ ನಾವು ಬದುಕಬೇಕು ಸರ್, ನಾವು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸರ್ಗೂ ಹೇಳಿದ್ದೀನಿ. ಅವರು ಹೇಳಿದ್ದಾರೆ ನೋಡಮ್ಮ ಈ ಥರ ಎಲ್ಲ ಮಾಡಬಾರ್ದು ಅಂತ. ಆದ್ರೂ ಮತ್ತೆ ಅವ್ರು ಹೇಳಿದ್ರು ನಮಗೆ ಹಿಂಸೆ ಕೊಡ್ತಾರೆ. ನಾವು ಯಾವ ರೀತಿ ಬದುಕೋದು ಅಂತ, ನಾವು ಯಾವ ರೀತಿ ಬದುಕಬೇಕು ಅಂತ. ಅಯ್ಯಮ್ಮನ ಇಷ್ಟ ನಮ್ಗೆ ಏನಕ್ಕೆ ಬೇಕು, ಅಯ್ಯಮ್ಮನ ಬಗ್ಗೆ ನನ್ನ ಮೇಲೆ ಯಾಕೆ ಅಂತ ನಾನಂತೂ ಯಾರಿಗೂ ಹೇಳಿಲ್ಲ. ಬೇಕಾದ್ರೆ ಪೊಲೀಸರು ತಿಳ್ಕೊಳ್ಳಿ, ನಾನು ಹೇಳಿದ್ದೀನ ಇನ್ನೊಬ್ರು ಹೇಳಿದಾರ ಅಂತ. ಅದು ನನಗೆ ಅದನ್ನೆಲ್ಲ ಬಿಟ್ಟು ನನ್ನ ಮೇಲೆ ಯಾಕೆ ಈ ಥರ ಹಿಂಸೆ, ನೀವೇ ಅದನ್ನು ನನಗೆ ಯಾಕೆ ಅಂತ ಇವಾಗ ನನಗಂತೂ ಮಾನಸಿಕವಾಗಿ ನೊಂದಿದ್ದೀನಿ. ಮನೆಯಿಂದ ಆಚೆ ಹೋದ್ರೂ ಬೈಯೋದೆ, ರಸ್ತೆಯಲ್ಲಿ ಸಿಕ್ಕಿದ್ರೂ ಬೈಯೋದೆ, ನನ್ನ ಮಕ್ಕಳನ್ನ ಬೈಯೋದು, ನನ್ನ ಅಂತಿನ ಬೈಯೋದು, ನಾನು ಯಾವ ರೀತಿ ಬದುಕೋದು ಅಂತ ನನಗಂತೂ ಭಾರಿ ಬೇಸರ ಆಗಿದೆ. ಪೊಲೀಸವರು NCR ಹಾಕಿದ್ದಾರೆ ನಾನು ಹೇಳಿದ್ದಕ್ಕೆ. ಸರಿ ಇನ್ನೊಂದು ಸಾರಿ ಈ ಥರ ಘಟನೆ ಆದರೆ ಮತ್ತೆ ನೋಡೋಣ ಅಂತ. ಸರಿ ಆಯ್ತು ಸರ್, ನಾನು ಅವ್ರಿಗೆ ಹೇಳಿದ್ದಕ್ಕೆ ಸರಿ ಆಯ್ತು ಬಂದು ನನ್ನ ಪಾಡು ನಾನು ಇದ್ದೀನಿ. ಆದ್ರೂ ಬಿಡ್ತಾ ಇಲ್ಲ ಸರ್, ನಿತ್ಯನೂ ಇದೆ ಸರ್. ನಾನು ಇನ್ನು ಈ ಕನಕಪಲ್ಲಿ ಸರ್ಕಲಲ್ಲಿ ಅಲ್ಲಿ ಸ್ವಲ್ಪ ಇವರು ಇರ್ತಾರೆ ದೊಡ್ಡವರು, ಅವ್ರಿಗೂ ಹೇಳಿದ್ದೀನಿ, ಪೊಲೀಸವ್ರಿಗೂ ಹೇಳಿದ್ದೀನಿ, ನನಗೆ ಬೇಕಾದ ಹಿತೈಷಿಗಳಿಗೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ ಸರ್. ಎಲ್ಲರೂ ಅಯ್ಯೋ ನೋಡಪ್ಪ ಈ ಅಮ್ಮ ಕೆಸರು, ಆ ಕೆಸರು ಮೇಲೆ ಕಲ್ಲು ಹಾಕಿ ನಾವು ಇಳಿಸ್ಕೊಳ್ಳೋದು ಹಿಂಗೆ ಕೆಲವು ದಿನ ಹಂಗೆ ಏನೋ ಇದು ಮಾಡುವ. ಆದ್ರೂ ಇವತ್ತು ಇಷ್ಟು ಡೇಟ್ 3 ದಿನದಿಂದ ಈ ರೀತಿ ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ನಾನೇನಾದರೂ ಹೆಚ್ಚು ಕಮ್ಮಿ ಆದರೆ ಅಯ್ಯಮ್ಮನೇ ಸರ್ ಜವಾಬ್ದಾರಿ. ನನಗೆ ಯಾಕಂದರೆ ನನಗೆ ಮಾನಸಿಕವಾಗಿ ನಾನೇನು ತಪ್ಪು ಮಾಡಿದೆ, ನನ್ನ ಮೇಲೆ ಏನಾದರೂ ಬೇರೆ ರೀತಿ ನಡ್ಕೊಳ್ಳಿ. ಸುಮ್ಮನೆ ನನ್ನ ಮೇಲೆ ಬೈಯೋದು, ರಸ್ತೆಗಳಲ್ಲಿ ಸಿಕ್ಕರೆ ಇದು ಮಾಡೋದು ಏನು ಸರ್ ಅದು? ಈಗ ಏನೂ ಇಲ್ಲ ಸರ್. ಈ ಹಿಂದೆ ನಾಯಿ ಏನೋ ಬಂದಿದೆ ಅಂತ ನಮ್ಮ ತಾಯಿಯೇ ಅದನ್ನು ಓಡಿಸಿದ್ದಾರೆ. ಆವಾಗ ನಮ್ಮ ತಾಯಿನ ಸಿಕ್ಕಾಪಟ್ಟೆ ಅಲ್ಕಮ್ಮತೆಗಳೆಲ್ಲ ಬೈದರು. ಇವೆಲ್ಲ ಈ ಕಡೆ ಎಲ್ಲರೂ ಗೊತ್ತು, ಮನೆಗಳವರಿಗೆಲ್ಲ. ಆವಾಗ ನಮ್ಮ ತಾಯಿನ ಯಾಕಪ್ಪ ಈ ಥರ ಬೈತಾರೆ. ನಾನು ಆವಾಗತ್ತೆ ಒಂದು 8 ತಿಂಗಳಾಯಿತು CC ಕ್ಯಾಮ್ರಾ ಹಾಕಿದೆ. ಯಾಕೆ ಸುಮ್ಮನೆ ಇವಾಗ ಮಹಿಳೆ ಇವನು ಇನ್ನೊಂದು ದಿವಸ ನನ್ನ ಮೇಲೂ ಬರ್ತಾಳೆ, ಇನ್ನೊಬ್ಬರ ಮೇಲೆ ಬರ್ತಾರೆ ಅಂತ ನಾನು ಅವಾಗ CC ಕ್ಯಾಮ್ರಾ ಹಾಕಿದೆ. ನಾನು ಅಯ್ಯಮ್ಮನಿಗೂ ನನಗೆ ಯಾವುದೇ ದ್ವೇಷ ಇಲ್ಲ. ಅಯ್ಯಮ್ಮನ ನಾನು ಮನೆ ಕಟ್ಟಿದ್ದೆ ಒಂದು 4 ವರ್ಷ ಆಯಿತು. ಅಯ್ಯಮ್ಮನ ನನಗಿಂತ ಮುಂಚೆ ಕಟ್ಟಿದ್ದಾರೆ. ನನಗೇನು ಅಯ್ಯಮ್ಮನ ಮೇಲೆ ನಾನು ಯಾವತ್ತೂ ಓದೋರು ಅಲ್ಲ. ಅಯ್ಯಮ್ಮನ ಪಾಡು ನನಗೆ ನನ್ನ ಕಷ್ಟಗಳ ನನ್ನ ಬಾಧೆಗಳು ನಮಗಿರುತ್ತೆ. ಅಯ್ಯಮ್ಮನ ಹೆಸರೇನು ಸರ್? GL ಶಂಕರ್ ಅಂತ. ಪದ್ಮಾವತಮ್ಮ ಸರ್, ಪದ್ಮಮ್ಮ ಇಲ್ಲ, ನಾರಾಯಣಗೌಡ. ಈಗ ವೈಶ್ಯಾವೇಟಿಕೆ ನಡೆಸ್ತಾ ಇರ್ತಕ್ಕಂಥದ್ದು ಅವರು. ಹೌದು ಸರ್, ನಾನು ಹೇಳಿದ್ದೀನಿ ಅಂತ. ನಾನು ಹೇಳಿಲ್ಲ ಸರ್, ಯಾರಿಗೂ ಹೇಳಿಲ್ಲ ಸರ್. ನಾನು ಯಾರಿಗೇ ಆಗಲಿ ನಾನು ಅದ್ರ ಬಗ್ಗೆ ಹೇಳಿಲ್ಲ. ಬೇಕಾದ್ರೆ ಪೊಲೀಸವ್ರು ಕೇಳಿ, ನೀವು ಶಂಕರ ಕೊಟ್ಟಿದ್ದಾನ, ಇನ್ನೊಬ್ರು ಹೇಳಿದಾರ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಮೇಲೆ ಸುಮ್ಮನೆ ಯಾಕೆ ಸರ್ ನನ್ನ ಮೇಲೆ ಈ ಥರ ದ್ವೇಷ ಮಾಡ್ತಾರೆ ಸರ್? ನಾನು ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ಹೇಳಿದ್ದಾರೆ ಒಂದು ವೆಯ್ಟ್ ಮಾಡಪ್ಪ ಒಂದು 4-5 ದಿವಸ. ಸುಮ್ಮನೆ ಇನ್ನು ನೋಡಿ, ಮೊನ್ನೆ ನೀವು ಮುಂದ್ಗಡೆ ಬುದ್ಧಿ ಹೇಳಿ ಕಳಿಸಿದಾಗಲೇ ಹಾಸ್ಪಿಟಲ್ ಹೋಗಿ ಅಡ್ಮಿಂಟ್ ಆಗಿ ಪೊಲೀಸರು ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ನನ್ನ ಮುಂದೆ ಹೊಡೆದಿಲ್ಲ, ಅವರು ನನ್ನ ಮುಂದೆ ನಾವು ಬುದ್ಧಿ ಹೇಳಿದ್ರು. ನೋಡಮ್ಮ ಈ ಥರ ನೀನು ಮಾಡೋದು ಸರಿ ಇಲ್ಲ, ಇಂಥ ಮನೆಗಳೆಲ್ಲ ಸಂಸಾರಗಳಿರೋದು ಅಂತೇಳಿ ಬುದ್ಧಿ ಹೇಳಿದ್ರು ಅಷ್ಟೇ ಹೊತ್ತು ಆಮೇಲೆ ಹೊಡೆದಿದ್ದು ಇನ್ನೊಂದು ಏನೂ ಇಲ್ಲ, ಆ ಥರ ಮಾಡಿಲ್ಲ. ಪೊಲೀಸವ್ರ ಮೇಲೇ ಹೋಗ್ತಾರೆ ಅಂದರೆ ಯಾವ ರೀತಿ? ಯಾವ ಹಾಸ್ಪಿಟಲ್? ಏನು ಹಾಸ್ಪಿಟಲ್ ಅಲ್ಲ, ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿದ್ದಾರೆ ಅಮ್ಮ. ನಾನು ಹೋಗಿಲ್ಲ, ಪೊಲೀಸವ್ರು ಹೇಳಿದ್ದು. ನೋಡಿ ಈ ಥರ ನಾವು ಬುದ್ಧಿ ಹೇಳಿ ಕಳಿಸಿದ್ದು, ಸುಮ್ಮನೆ ನಮ್ಮ ಮೇಲೆ ದೂರು ಕೊಡ್ತಾರಂತೆ ಅಂತ. ಅವರು ಎಲ್ಲರಿಗೂ ಭಯ ಬೀಳಿಸ್ತಾರೆ ಸರ್, ಹೆಂಗ್ಸ್ ಅಂತ ಹೇಳ್ಬಿಟ್ಟು. ಈಗ ಇಲ್ಲ ಸರ್, ನಮ್ಗೆ ಏನಕ್ಕೆ ಅವಾಗ ವೇಶ್ಯಾವಾಟಿಕೆ ನಡೆಸ್ಕೊಳ್ಳಿ, ಇನ್ನೊಂದು ಸಂಸಾರ ಆದರೂ ಮಾಡ್ಕೊಳ್ಳಿ, ಏನಾದರೂ ನಮಗೇನು ಸರ್ ಕೆಲಸ? ಅವ್ರ ಸಂಸಾರ ಅವ್ರದ್ದು, ಅವ್ರ ಜೀವನ ಅವ್ರದ್ದು, ನಮ್ಮ ಜೀವನ ನಮ್ಮದು. ಸಾಮಾಜಿಕವಾಗಿ ನನ್ನ ಮೇಲೇನೆ ಇಲ್ಲ ಸರ್ ಆರೋಪ ಪ್ರಶ್ನೆ ಮಾಡಿದ್ದು ತಪ್ಪಾ ಅಂತ.
ನನ್ನ ಮೇಲೇ ನಾನು ನನ್ನ ಪಾಡಿಗೆ ನಾನಿದ್ದರೆ ಅದು ಯಾರನ್ನೂ ಬೇರೆ ಹೆಂಗಸನ್ನ ಕರ್ಕೊಂಡ್ಬಂದು ಇಲ್ಲಸಲ್ಲದೆಲ್ಲ ಹೇಳಿದ್ರೆ ನಾನು ಏನು ಮಾಡಿ ಏನು ಹೇಳಬೇಕು? ಸಾಮಾಜಿಕ ಒಕ್ಕಲಕಲ್ಲಿ ಏನು ಇಟ್ಕೊಂಡು ಏನು ಸರ್ ಮಾಡೋದು? ಸಮಾಜದಲ್ಲಿ ನಾನು ಯಾವ ರೀತಿ ಬದುಕಬೇಕು? ಮುಂದಿನ ದಿನಗಳಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿ ಪದ್ಮಮ್ಮ, ನಾರಾಯಣ ಸ್ವಾಮಿ, ಶೈಲಜಾ ಅಂತ ಅವ್ರು 3 ಜನ ನಮ್ಮ ಮನೆ ಮುಂದೆ ಬಂದು ಪೊಲೀಸವ್ರ ಸಮ್ಮುಖದಲ್ಲಿ ನಮ್ಮ ಮುಂದೆನೇ ನಾನು ಬೈದರು. ಎಲ್ಲ ವೀಡಿಯೋಸು ನಿಮ್ಗೆ ಕೊಟ್ಟಿದ್ದೀನಿ ಇವಾಗ. ಬೈದಿದ್ದು ಅವರು ಹೇಳಿದ್ರು, ಬೇಡ ಹೋಗಮ್ಮ, ಅಪ್ಪಗಮ್ಮ ಮನೆ ಮುಂದೆ ಇರೋದು ಇವೆಲ್ಲ ಮಾಡ್ಕೋಬಾರ್ದು ಅಂತ. ಆದ್ರೂ ಇನ್ನು ಕೇಳ್ದಿರ ಈಗ ಸುತ್ತಮುತ್ತಲ ಅದು ಬರಲ್ಲ. ಅವರು ಹೇಳಿದ್ರು ನನಗೆ, ನೋಡಪ್ಪ ಈ ಥರ ಮಾಡಿದ್ದು ಅದೆಲ್ಲ ತಪ್ಪು. ನೀನು ಕಾನೂನು ರೀತಿಯಲ್ಲಿ ನೀನು ಯಾವುದೇ ರೀತಿ ಯಾರ ಮೇಲೂ ನೀನು ಹೋಗಬೇಡ. ಕಾನೂನು ರೀತಿಯಲ್ಲಿ ಏನಿದೆಯೋ ಪೊಲೀಸವ್ರು ಕಂಪ್ಲೇಂಟ್ ಕೊಡು. ಕಾನೂನು ರೀತಿಯಲ್ಲೇ ನೀನು ಹೋಗು. ಕಾನೂನು ತಪ್ಪು ಏನೂ ಮಾಡೋಕ್ಕೆ ಹೋಗಬೇಡ. ಯಾಕಂದರೆ ನನಗೂ ಸಂಸಾರ, ಮಕ್ಕಳು ಇನ್ನೊಬ್ಬರು ಇರ್ತಾರೆ. 4 ದಿವಸ ನನಗೆ ಅಪಾಯ ಆದರೆ ಯಾರಾಗ್ತಾರೆ? ನಿಮ್ಗೆ ಯಾರಾಗ್ತಾರೆ ಸರ್? ಈ ಥರ ಬೈತಾರೆ ಸರ್, ಏನು ಸರ್ ಮಾಡೋದು ಅಂತ ನಾನು ಅಂದ್ಕೊಂಡೆ. ಏನಾಯ್ತು ಆಯಿತು, ಇವಾಗ ನಿಮಗೆ ಎಲ್ಲ 3 ಬಿಟ್ಟಿರ್ತಾರೆ. ನಾವು ನಿನ್ನ ಬಿಡೋಕ್ಕಾಗುತ್ತಾ? ನಿನಗೆ ಸಂಸಾರ ಇದೆ, ನಿಮ್ಮ ಮಕ್ಕಳಿದ್ದಾರೆ, ಹೆಂಡತಿ ಇದೆ. ನಾವು ಹೆಂಗೆ ನೀವು ಇದು ಮಾಡ್ಕೊಳ್ತೀಯ ಈಗ ಅಂತ. ಯಾಕಂದರೆ ಈಗ ನಾನು ಮನೇಲಿದ್ದೀನಿ, ಆಚೆ ಹೋಗ್ತೀನಿ. ನಾನು ಬಜಾರಲ್ಲಿ ಜೀವನ ಮಾಡಬೇಕು, ಸಂಸಾರ ಮಾಡ್ಕೋಬೇಕು. ಚಿಕ್ಕದ ಕಡೆ ಎಲ್ಲ ನಾನು ಬೈಯೋದು ಇವೆಲ್ಲ ಬಿಟ್ಟು ಅವ್ರದ್ದು ಏನೋ ಅವ್ರು ನೋಡ್ಕೊಳ್ಳಿ ಸರ್. ನಾನು ಅವ್ರ ತಂಟೆಗಂತೂ ಹೋಗಲ್ಲ. ಅವ್ರು ನನ್ನ ಮೇಲೆ ಇಲ್ಲ ತಂಟೆಗೆ ಬರ್ತಾಯಿದ್ದಾರೆ ಸರ್. ಸುಮ್ಮನೆ ಬರ್ತಾರೆ ಸರ್. ಇದು ಸುಮ್ಮನೆ ಬರ್ತಾಯಿದ್ದಾರೆ. ನನ್ನ 4 ದಿವಸ ಏನಾದರೂ ಸುಮ್ಮನೆ ಕಂಪ್ಲೇಂಟ್ ಕೊಡೋದು, ಹಂಗಂದ್ರು ಹಿಂಗಂದ್ರು ಅಂತ ಇದು ಮಾಡಿದ್ರೆ ಅದಕ್ಕೆ ನಾನಂತೂ ಇದಲ್ಲ ಸರ್. ಇವಾಗಲೇ ಬೇಕಾದಷ್ಟು ನನಗೆ ನಾನು ಬಂದುಬಿಟ್ಟಿದ್ದೀನಿ ಸರ್. ನಿಮಗೆಲ್ಲ ವೀಡಿಯೋಸು ಹಾಕಿದ್ದೀನಿ. ನನ್ನ ಹತ್ರ ಇರೋದೆಲ್ಲ ನಿಮ್ಗೆ ಕೊಟ್ಟಿದ್ದೀನಿ, ಯಾವ ರೀತಿ ಬೈತಾ ಇದ್ದಾರೆ ಅಂತ. ಇದನ್ನು ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಗಮನಿಸಿ, ಏನು ಕ್ರಮ ಜರುಗಿಸ್ತೀರೋ ನೀವೇ ಜರುಗಿಸಿ. ಓಕೆ ಸರ್.